ಎಸ್, ಧರ್ಮಸ್ಥಳದಲ್ಲಿ ಇವತ್ತು ಕೂಡ 13ನೇ ಸ್ಪಾಟ್ ಅನ್ನ ಅಗಿಯುವಂತಹ ಕೆಲಸ ಆಯಿತು. 14 ಅಡಿ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಸಿಗಲಿಲ್ಲ, ಅಸ್ಥಿ ಪಂಜರಗಳು ಕೂಡ ಸಿಗಲಿಲ್ಲ. SIT ಅಧಿಕಾರಿಗಳ ಮುಂದಿನ ನಡೆಯೇನು ಹಾಗಾದ್ರೆ? 13ನೇ ಸ್ಪಾಟ್ ನಲ್ಲಿ ಈವರೆಗೆ ಬರೋಬ್ಬರಿ 14 ಅಡಿ ಅಗದಿದೆ ಹಿಟಾಚಿ. ನೇತ್ರಾವತಿ ನದಿ ತಟದಲ್ಲಿ ಅಸ್ಥಿ ಪಂಜರಕ್ಕೆ ತೀವ್ರ ಶೋಧ ಕಾರ್ಯ ನಡೆದಿದೆ. 14 ಅಡಿ ಆಳ ಅಗಿತಾ ಇದ್ದಂತೆ ಬರ್ತಾ ಇರುವಂತಹ ಒರೆತ ನೀರು ಉಕ್ಕಿ ಉಕ್ಕಿ ಬರ್ತಾ ಇದೆ. ಮಳೆ ಮತ್ತು ಒರತೆ ನೀರಿನಿಂದ ತುಂಬಿಕೊಂಡ್ಬಿಟ್ಟಿದೆ ಗುಂಡಿ. ನೀರಿನಿಂದ ಹಿಟಾಚಿ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇದೆ. ಇದು ರೆಬಲ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂತಾನೆ ಹೇಳ್ಬೋದು. 13ನೇ ಸ್ಪಾಟ್ ನಲ್ಲಿ ಈವರೆಗೂ ಬರೋಬ್ಬರಿ 14 ಅಡಿ ಅಗದಿರುವಂತದ್ದು ಹಿಟಾಚಿ. ನೇತ್ರಾವತಿ ನದಿ ತಟದಲ್ಲಿ ಅಸ್ಥಿ ಪಂಜರಕ್ಕೆ ಎಗ್ಗಿಲ್ಲದೆ ನಡೆದಿದೆ ತೀವ್ರ ಶೋಧ ಕಾರ್ಯಾಚರಣೆ. 14 ಅಡಿ ಆಳ ಅಗಿತಾ ಇದ್ದಂತೆ ಒರೆತದ ನೀರು ನೋಡಿ ಬರ್ತಾ ಇದೆ. ಇದರಿಂದ ಸಾಕಷ್ಟು ಅಡಚಣೆ ಕೂಡ ಉಂಟಾಗಿದೆ. GPRಗೆ ಸಾಕಷ್ಟು ತೊಂದರೆ ಕೂಡ ಉಂಟಾಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಯಿತು. ಒಂದು ಕಡೆ ಮಳೆ ಅಡಚಣೆ, ಮತ್ತೊಂದು ಕಡೆ ಒರೆತದ ನೀರಿನಿಂದ ತುಂಬಿಕೊಳ್ತಾ ಇದೆ ಗುಂಡಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ SIT ಅಧಿಕಾರಿಗಳಿಗೆ. ಯಾಕಂತಂದ್ರೆ ಇದೊಂಥರ ಬೃಹತ್ ಕಾರ್ಯಾಚರಣೆ ಆಗೋಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ನಾವು ಅಸ್ಥಿ ಪಂಜರಗಳನ್ನ ಹೊರ ತೆಗಿಲೇಬೇಕು. 13ನೇ ಸ್ಪಾಟ್ ನಲ್ಲಿ ಬರೋಬ್ಬರಿ 8 ಅಸ್ಥಿ ಪಂಜರಗಳು ಇದೆ ಅಂತ ಈಗಾಗಲೇ ಅನಾಮಿಕ ಕುರುಹನ್ನ ಕೊಟ್ಟಿರುವಂತದ್ದು. ಹಾಗಾಗಿನೇ ನಾವು ಈಗ ಈ 13ನೇ ಸ್ಪಾಟ್ ನಲ್ಲಿ ಶತಾಯ ಗತಾಯ ಏನಾದ್ರೂ ಆಗಿರ್ಬೋದು, ಮಳೆ ಬರ್ಲಿ, ಚಳಿ ಬರ್ಲಿ, ಗಾಳಿ ಬರ್ಲಿ, ವಾಟ್ ಎವರ್ ಇಟ್ ಮೇ, ನಾವು ಕೂಲಂಕುಷವಾಗಿ ತನಿಖೆಯನ್ನ ಮಾಡಿದ್ರೇನೆ ಉತ್ತಮ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಸಾಕಷ್ಟು ಪ್ರಯತ್ನವನ್ನ ಪಟ್ರು. ಆದ್ರೆ ಯಾವುದೇ ರೀತಿಯಾದಂತ ಯೂಸ್ ಆಗ್ಲಿಲ್ವಲ್ಲ. ಇವತ್ತು 13ನೇ ಸ್ಪಾಟ್ ನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತು ಅಂತಂದ್ರೆ, ನೆನ್ನೆ ನಾವು ನೋಡಿದ್ವಿ ಎಷ್ಟೆಲ್ಲ ಪ್ರಯತ್ನವನ್ನ ಪಟ್ರು. ಇನ್ನೇನು ಸಿಕ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಕಾತುರದಿಂದ ವೆಯ್ಟ್ ಮಾಡ್ತಿದ್ರು. ಆದ್ರೆ ಒಂದೆರಡು ಏನು ತುಂಡು ಬಟ್ಟೆ ಸಿಕ್ತು ಬಿಟ್ರೆ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗ್ಲಿಲ್ಲ, ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳು ಸಿಗ್ಲಿಲ್ಲ. ಆದ್ರೆ ಅದೇನೋ ಹೇಳ್ತಾರಲ್ಲ, ಪ್ರಯತ್ನದ ಮೇಲೆ ಪ್ರಯತ್ನ ಪಟ್ರೆ ಸಕ್ಸಸ್ ಅನ್ನೋದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅಂತ SIT ಅಧಿಕಾರಿಗಳು ಕೂಡ ನಿನ್ನೆ ದಿನವನ್ನ ಸೈಡ್ಗಿಟ್ಟು ಇವತ್ತು ಹೊಸ ದಿನವನ್ನ ಆರಂಭ ಮಾಡಿದ್ರು. ಇವತ್ತಾದ್ರೂ ಏನಾದ್ರೂ ಸಿಕ್ಕೇ ಸಿಗುತ್ತಾ? ಅನಾಮಿಕನ ಮೇಲೆ ಭರವಸೆಯನ್ನ ಇಟ್ಟು ಇವತ್ತು ಕೂಡ 14 ಅಡಿ ಅಗದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕುರುಹು ಕೂಡ ಇವತ್ತು ಸಿಗ್ಲಿಲ್ಲ. ನೇತ್ರಾವತಿ ನದಿ ತಟದಲ್ಲೇ ಅಸ್ಥಿ ಪಂಜರಕ್ಕೆ ಯಾವ ರೀತಿಯಾದಂತಹ ಶೋಧ ಕಾರ್ಯ ನಡೀತು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ರೋಶಿನಿ, ಗಮನಿಸ್ತಾ ಇದೀವಿ ಇವತ್ತು ನಾವು ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ಶೋಧ ಕಾರ್ಯ ನಡೀತಾ ಇದೆ ಅಂತ. ಒಂದು ಕಡೆ SIT ಅಧಿಕಾರಿಗಳು, ಮತ್ತೊಂದು ಕಡೆ ಹ್ಯೂಮನ್ ರೈಟ್ಸ್ನವರು, ಇನ್ನೊಂದು ಕಡೆ ಸರ್ಕಾರ. ಅಷ್ಟೇ ಅಲ್ಲದೆ ಧರ್ಮಸ್ಥಳದ ಗ್ರಾಮದವರು ಕೂಡ ಆ ಕಡೆ ಕೆಲವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಿರಬಾರ್ದು, ಅನಾಚಾರ ಆಗಿರ್ಬೋದು, ಏನು ಕೂಡ ಆಗಿರಬಾರ್ದಪ್ಪ ಅಂತ ಕೆಲವರು ಕೈ ಮುಗಿತಾ ಇದ್ದಾರೆ. ಇನ್ನು ಕೆಲವರು ಅಲ್ಲಾಗಿರುವಂತಹ ಅಧರ್ಮ ಹೊರಗಡೆ ಬರ್ಲಿ, ಶೌಚನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅಂತ ಕೈ ಮುಗಿತಾ ಇದ್ದಾರೆ. ಹೀಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿ, ಆ ಕಡೆ SIT ಅಧಿಕಾರಿಗಳು ತನಿಖೆ ನಡೆಸಿದ್ರು ಕೂಡ ಏನು ಸಿಗ್ತಾ ಇಲ್ಲ. ಸರ್ಕಾರ ಮೇಲಿಂದ ಮೇಲೆ ಹಣ ಬಿಡುಗಡೆ ಮಾಡ್ತಾ ಇದೆ, ಯೂಸ್ ಇಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅನಾಮಿಕ ಮಾತ್ರ ಒಂದು ಕಡೆ ಕಂಗಾಲಾಗುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ. ಹೌದೌದು. ನಾವು ಅದೇ ನೋಡ್ತಾ ಇದೀವಿ. ಆಳ ಅಗಿತಾ ಇದ್ದಂತೆ ನೀರು ಕೂಡ ಉಕ್ಕಿ ಹರಿತಾ ಇದೆ. ನೀರು ಎಲ್ಲಿಂದ ಬರ್ತಾ ಇದೆ, ಅದಕ್ಕೆ ಎಷ್ಟು ಅಡಚಣೆ ಆಗ್ತಾ ಇದೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. GPR ಈಗಾಗಲೇ ಹೇಳ್ದ ಹಾಗೆ ಅದ್ರ ಕೆಲಸ ಎಷ್ಟು ಬೇಕೋ ಅಷ್ಟು ಮಾಡುತ್ತೆ, ಅದಕ್ಕೂ ಮೀರಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. GPRಗೆ ಏನಾದ್ರೂ ನೀರು ತಗಲೋದು ಅಥವಾ ಮಳೆ ಬಂದ್ರೆ ಅದಕ್ಕೆ ಒದ್ದೆ ಆಗೋದು ಮಾಡಿದ್ರೆ ಅದೆಲ್ಲ ಕೆಲಸವನ್ನ ಮೇ ಬಿ ಸ್ಟಾಪ್ ಮಾಡಬಹುದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಕೆಸರು ನೀರಿನಿಂದ ಹಿಟಾಚಿ ಕಾರ್ಯಾಚರಣೆಗೂ ಕೂಡ ಸಾಕಷ್ಟು ಅಡಚಣೆ ಆಗ್ಬಿಟ್ಟಿದೆ. ನೀವು ಗಮನಿಸ್ತಾ ಇದ್ರೆ ದೃಶ್ಯಗಳನ್ನ, ಹಿಟಾಚಿಗಳು ಮಣ್ಣನ್ನ ಅಗಿತಾ ಏನಾಗುತ್ತೆ ಅಂತಂದ್ರೆ ಆ ಮಣ್ಣೆಲ್ಲ ಕೂಡ ಆ ಹಿಟಾಚಿಗಳ ಅದೇನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ಮುತ್ಕೊಳ್ತಾ ಇದೆ. ಮಣ್ಣನ್ನ ಅಗಿಯೋದಕ್ಕೆ ಆಗ್ತಾ ಇಲ್ಲ, ಭಾರ ಆಗ್ತಾ ಇದೆ. ಸೊ ಹಾಗಾಗಿ ಹಿಟಾಚಿಗಳಿಗೂ ಕೂಡ ಬಹಳಷ್ಟು ತೊಂದರೆ ಕೂಡ ಆಗ್ತಾ ಇರುವಂತದ್ದು. ಈಗಾಗಲೇ ನಾನು ಹೇಳ್ದೆ, ಧರ್ಮಸ್ಥಳದಲ್ಲಿ ಆಗಿರುವಂತಹ ಅಧರ್ಮಗಳ ಬಗ್ಗೆ ಒಂದು ಕಡೆ ಧ್ವನಿಯನ್ನ ಎತ್ತುತ್ತಾ ನಮ್ಮ ಕರ್ನಾಟಕದಲ್ಲೂ ಕೂಡ ಹೋರಾಟಗಳು ಹೆಚ್ಚಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೆನ್ನೆ ಅಷ್ಟೊಂದೆಲ್ಲ ಅಗದ್ರಿ, ನೀವು ಮಣ್ಣು ತೆಗದ್ರಿ, ಏನು ಸಿಗ್ಲಿಲ್ಲಪ್ಪ, ಇನ್ಯಾಕ್ ಮಾಡಿಸ್ತಾ ಇದ್ದೀರಿ ಅಂತ ಕೆಲವರು ಧ್ವನಿ ಎತ್ತುತ್ತಾ ಇದ್ದಾರೆ.
ಶೋಧ ಕಾರ್ಯ ವೀಕ್ಷಿಸುತ್ತಿರುವ ಅನಾಮಿಕ ದೂರುದಾರ ಏನೇನಾಗ್ತಿದೆ ಎಲ್ಲವೂ ನೋಡ್ತಾ ಇದ್ದಾನೆ. ಅಗೆದ ಗುಂಡಿಯಲ್ಲೇ ಮೂಳೆ ಇದೆ ಅಂತ ಹೇಳಿದ್ದ ಈ ಒಂದು ಅನಾಮಿಕ. ಅಗೆದ ಮಣ್ಣಿನಲ್ಲೇ ಸೋಕೋ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರ ಕವರೇಜ್ ಅನ್ನ ಕೊಡ್ತಾ ಇದೀವಿ, ಅದು ಕೂಡ ಡೇ 1 ನಿಂದ ಕೊಡ್ತಾ ಇರುವಂತದ್ದು. ಇವತ್ತು ಗುಂಡಿಯಲ್ಲಿನ ಮಳೆ ನೀರು ತೆರವು ಕಾರ್ಯಾಚರಣೆ ಇದೀಗ ನಡೀತಾ ಇದೆ. ಸದ್ಯಕ್ಕೆ ಶೋಧ ಕಾರ್ಯ ವೀಕ್ಷಿಸ್ತಾ ಇದ್ದಾನೆ ಅನಾಮಿಕ ದೂರುದಾರ. ಹೇಗ್ ಮಾಡ್ತಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಈತ ಏನೆಲ್ಲ ಹೇಳಿದ್ನಲ್ವಾ, ಆ ಒಂದು ಒಣ ಮರ ಇರಬಹುದು ಅಥವಾ ಆ ಒಂದು ಜಾಗ ಇರಬಹುದು, ಅನಾಮಿಕ ಏನೆಲ್ಲ ಹೇಳ್ತಾ ಇದ್ದಾನೋ ಅದೇ ರೀತಿಯಾಗಿ ಇಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಇನ್ನು ನಿಮ್ಮ ರೆಬಲ್ ಟಿವಿಯಲ್ಲಿ ನಿರಂತರವಾಗಿ ಕವರೇಜ್ ಅನ್ನ ಕೊಡ್ತಾ ಇದೀವಿ, ಅದು ಕೂಡ ಪ್ರತಿದಿನ. ಅಂತಂದ್ರೆ ಯಾವಾಗ ಈ ಒಂದು ಧರ್ಮಸ್ಥಳ ಕೇಸ್ ಆರಂಭವಾಯಿತು ಚಂದ್ರಕಲಾ, ಆ ಒಂದು ಡೇ 1 ನಿಂದವೂ ಕೂಡ ನಾವು ನ್ಯಾಯದ ಪರವೇ ಇರುವಂತದ್ದು. ಹಾಗಾಗಿ ಡೇ 1 ನಿಂದ ಇವತ್ತುವರೆಗೂ ಕೂಡ ನೇರವಾಗಿ ಲೈವ್ ಕವರೇಜ್ ಅನ್ನ ಕೊಡ್ತಾ ಇದೀವಿ. ಏನಿದೆಯೋ ಸುದ್ದಿ ಹೇಗಿದೆಯೋ ಹಾಗೆ ಕೊಡ್ತಾ ಇದೀವಿ, ಏನು ಮುಚ್ಚುಮರೆ ಏನು ಇಲ್ಲ. ಆಮೇಲೆ ನೋಡಿ, ಈಗಾಗಲೇ ನೀವು ಹೇಳಿದ್ರಿ 13ನೇ ಪಾಯಿಂಟ್ ಅನ್ನೋದು ಡೇ 1 ನಿಂದನೂ ಕೂಡ 13ನೇ ಪಾಯಿಂಟ್ ಯಾವಾಗ ಮಾರ್ಕ್ ಆಗತ್ತಲ್ಲ ಅಲ್ಲಿನೂ ಕೂಡ ಭಾರಿ ಕ್ಯೂರಿಯಾಸಿಟಿ ಬಿಲ್ಡ್. ಆಮೇಲೆ ಏನ್ ಗೊತ್ತಾ, ಮತ್ತೊಂದು ವಿಚಾರ ಏನು ಅಂತಂದ್ರೆ ಇಲ್ಲಿ 13ನೇ ಪಾಯಿಂಟ್ಗೋಸ್ಕರ GPR ಗೆ ಎಷ್ಟು ದಿನ ಕಾಯ್ತಾರೆ? ಹೌದು, ಒಂದು ಯೋಚನೆ ಮಾಡುವಂತ ವಿಚಾರ ಅಲ್ಲ. GPR ಗೋಸ್ಕರ ಎಷ್ಟು ದಿನ ಆಯ್ತು? ಈಗಾಗಲೇ 10-11 ದಿನ ಆಗೋಗಿದೆ. ಹೌದು, 15 ದಿನ 16ನೇ ದಿನ ಮೇಬಿ ಬಹುಶಃ ಇವತ್ತು 15-16 ದಿನ ಆಗೋಗ್ಬಿಟ್ಟಿದೆ ಅನ್ಸುತ್ತೆ. ಒಂದು GPR ಗೋಸ್ಕರ 13ನೇ ಪಾಯಿಂಟ್ ನ ಸ್ಕಿಪ್ ಮಾಡ್ತಾ 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 ಹೋಗ್ತಾರೆ. ಇಷ್ಟು ದಿನ ಸ್ಕಿಪ್ ಆಗ್ತಾ ಹೋಗುತ್ತೆ. ಕೊನೆಗೆ ನಿನ್ನೆ ತಾನೇ ಅದು 13ನೇ ಪಾಯಿಂಟ್ ಫೈನಲಿ ಶೋಧ ಕಾರ್ಯ ಆರಂಭ ಆಗುತ್ತೆ. ಅದು ಏನು, ನಿನ್ನೆ ಬೆಳಗ್ಗೆ ಮೊದಲು ಮೊಹಾಂತಿ ಅವರು ಮೀಟಿಂಗ್ ಮಾಡ್ತಾರೆ, ಅಲ್ಲಿರುವಂತಹ SIT ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಅದಾದ ಮೇಲೆ ಅನಾಮಿಕನ ಕೂರಿಸ್ಕೊಂಡು ವಿಚಾರಣೆ ತಗೋತಾರೆ. ನಿನ್ನೆ 13ನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ. ನೀನ್ ಏನ್ ಹೇಳ್ತೀಯ, ಏನ್ ಮಾಡ್ತಾರೆ, ಪ್ರತಿಯೊಂದು ಇಂಪಾರ್ಟೆಂಟ್ ಅಂತ. ಇಲ್ಲಿ ಅನಾಮಿಕಾ ಕೊಟ್ಟಂತಹ ಸುಳಿವೇನಿದೆಯಲ್ಲ, ಸೊ ನೀವು ಬೇರೆ ಯಾವುದೇ ಪಾಯಿಂಟ್ ಗಳನ್ನ ಲೇಟ್ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಬಟ್ ನಾನು 13ನೇ ಸ್ಪಾಟ್ ಅಲ್ಲಿ ಏನಿದೆಯಲ್ಲ, ಈ ಸ್ಪಾಟ್ ಅಲ್ಲಿ ನಾನು ಬರೋಬ್ಬರಿ 8 ಶವಗಳನ್ನ ಹೂತಾಕಿದ್ದೀನಿ ಅಂತ ಯಾವಾಗ ಬಹಳ ಕಾನ್ಫಿಡೆಂಟ್ ನಲ್ಲಿ ಹೇಳಿದ್ರು. ಇಲ್ಲಿ SIT ಅಧಿಕಾರಿಗಳು ಕೂಡ ಇನ್ನೇನೋ ಸಿಕ್ಕೇ ಬಿಡುತ್ತೆ ಬಿಡಪ್ಪ 8 ಅಂತ ಹೇಳಿದ್ದಾರೆ, ಅಟ್ಲೀಸ್ಟ್ ಒಂದಾದ್ರೂ ಸಿಗುತ್ತೆ ಅಂತ ಅನ್ಕೊಂಡ್ರು. ಆದ್ರೆ ಏನು ಸಿಗ್ಲಿಲ್ಲ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂಟಿದ್ದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನೇ ಪಾಯಿಂಟ್ ನಲ್ಲಿ 2ನೇ ದಿನದ ಶೋಧ ಕಾರ್ಯ ನಡೀತು. ಇವತ್ತು ಏನು ಸಿಗದಿದ್ರೆ ಅನಾಮಿಕನಿಗೆ ಮಂಪರು ಪರೀಕ್ಷೆ ನಡೆಯೋ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಾ ಇದೆ. ದೂರುದಾರನ ಮಂಪರು ಪರೀಕ್ಷೆ ನಡೆಸೋದಕ್ಕೆ SIT ಅಧಿಕಾರಿಗಳು ಈಗಾಗಲೇ ತಯಾರಿ ಕೂಡ ನಡೆಸ್ತಾ ಇರುವಂತದ್ದು. ಮಂಪರು ಪರೀಕ್ಷೆಗೂ ಕೂಡ ಸಿದ್ಧನಾಗಿದ್ದಾನೆ ಅನಾಮಿಕ. ಎಲ್ಲದಕ್ಕೂ ಕೂಡ ನಾನು ರೆಡಿ ಇದ್ದೀನಿ, ನೀವೇನ್ ಬೇಕಾದ್ರೂ ಮಾಡಿ, ಐ ಆಮ್ ರೆಡಿ ಅಂತ ಮಂಪರು ಪರೀಕ್ಷೆಗೂ ಕೂಡ ಈಗಾಗಲೇ ಅನಾಮಿಕ ರೆಡಿ ಆಗಿರುವಂತದ್ದು. ಯಾಕಂತಂದ್ರೆ ಒಂದು ಕಡೆ ಟೈಮ್ ವೇಸ್ಟ್ ಆಗ್ತಾ ಇದೆಯಾ ಅಂತ ಬಿಜೆಪಿ ನಾಯಕರು ಇತ್ತ ಬೊಬ್ಬೆ ಹೊಡಿತಿದ್ದಾರೆ. ಇನ್ನೆಷ್ಟು ದಿನನಪ್ಪ ಮಾಡಿಸ್ತೀರಾ? ಒಂದು ಹೆಣ ಸಿಗ್ಲಿಲ್ಲ, 6ನೇ ಸ್ಪಾಟ್ ಅಲ್ಲಿ ಮಾತ್ರ ಒಂದು ಅಸ್ಥಿ ಪಂಜರ ಸಿಕ್ತು ಬಿಟ್ರೆ ಇನ್ನೆಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗ್ಲಿಲ್ಲ, ಯಾವುದೇ ಕಳೆ ಬರಹ ಸಿಗ್ಲಿಲ್ಲ. ಇನ್ಯಾಕೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಸರ್ಕಾರದ ದುಡ್ಡನ್ನ ವ್ಯಯ ಮಾಡ್ತಾ ಇದ್ದೀರಾ. ಆ ಅನಾಮಿಕ ಹೇಳ್ದಂಗೆ, ಅಂದ್ರೆ ಅನಾಮಿಕ ಹೇಳ್ದಂಗೆ ಕುಣಿತಾ ಇದ್ದೀರಾ ನೀವು. ಆ ಕಡೆ ಹೋಗು ಅಂದ್ರೆ ಹೋಗ್ತಾ ಇದ್ದಾನೆ, ಈ ಕಡೆ ಹೋಗು ಅಂದ್ರೆ ಹೋಗ್ಬೇಕಾಗಿದೆ. ಅಂತ ಪರಿಸ್ಥಿತಿ ಯಾಕೆ ಬೇಕು? ನೀವು 13ನೇ ಸ್ಪಾಟ್ ನಲ್ಲಿ ಹುಡುಕಿದ್ರಿ, ಅಲ್ಲೂ ಕೂಡ ಏನು ಸಿಗ್ಲಿಲ್ಲ. ಆಯ್ತು, ಇವತ್ತೊಂದಿನ ಟ್ರೈ ಮಾಡ್ಬಿಡಿ ಅಂತ ಇವತ್ತು ಕೂಡ ಒಂದು ಆಪ್ಷನ್ ಕೊಟ್ರು. ಇವತ್ತು ನೋಡಿದ್ರು ಕೂಡ ಆ ಸ್ಪಾಟ್ ನಲ್ಲಿ ಬರೋಬ್ಬರಿ 14 ಅಡಿ ಆಗಿದ್ರು ಕೂಡ ಯಾವುದೇ ರೀತಿಯಾದ ಸಿಕ್ತಲ್ಲ, ಸಿಕ್ಕಿದ್ದು. ಹೌದು, ಹಂಗೆ ಆಗೋಗ್ಬಿಟ್ಟಿದೆ. ಅದೇನೋ ಹೇಳ್ತಾರೆ ನೋಡಿ, ಈಗ ನಾವ್ ಎಷ್ಟೇ ಖರ್ಚು ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ಲಿಲ್ಲ ಅಂತಂದ್ರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ. ಏನಾದ್ರೂ ಸಿಗುತ್ತೆ 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 ಅಂತ ನಾವು ಮುಂದೆ ಹೋಗ್ತಾನೆ ಇದೀವಿ, ಬಟ್ ಏನೂ ಸಿಗ್ತಾ ಇಲ್ಲ. ಹಾಗಾದ್ರೆ ಎಲ್ಲೋಯ್ತು ಅಸ್ಥಿ ಪಂಜರಗಳು? ಹಾಗಾದ್ರೆ ಅನಾಮಿಕ ಹೇಳಿದ್ದು ನಿಜಾನ ಸುಳ್ಳ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತಂದ್ರೆ 100 ಶವಗಳನ್ನ ಹೂತಿಟ್ಟಿದೀನಿ ಅಂದ್ರೆ ಎಲ್ಲಪ್ಪ ಒಂದು ನೋಡಿ, ಖಂಡಿತ ನನ್ನ ಪ್ರಕಾರ ಸುಳ್ಳಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಈಗ ಅದೇನೋ ಹೇಳ್ತಾರಲ್ಲ, ಕೋಲ್ ಕೊಟ್ಟು ಯಾರು ತಾನೇ ಒಡಿಸ್ಕೋತಾರೆ, ಹೌದಲ್ವಾ? ಕೋಲ್ ಕೊಟ್ಟು ಯಾರು ಒಡಿಸ್ಕೋತಾರೆ? ನನ್ನ ಪ್ರಕಾರ ಸುಳ್ಳಂತೂ ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾನೆ. ಇಫ್ ಇನ್ ಕೇಸ್ ಆತ ಸುಳ್ಳು ಹೇಳಿದ್ದಾನೆ, ಹೌದು ಇಲ್ಲಿ ಶವಗಳೇ ಇಲ್ಲ, ಆದ್ರೂ ಸುಮ್ನೆ ಇವ್ನು ಏನೋ ಒಂದು ಷಡ್ಯಂತ್ರ ಮಾಡ್ಕೊಂಡು ಅಥವಾ ಯಾರೋ ಒಬ್ರ ಒತ್ತಡದ ಮೇಲೆ ಏನಾದ್ರು ಟೈಮ್ ವೇಸ್ಟ್ ಮಾಡೋದಂತ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಕೂಡ ಅವನಿಗೆ ಗೊತ್ತಿರುತ್ತೆ ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ಅವನ ಕಥೆ ಏನಾಗುತ್ತೆ ಅವನಿಗೆ ಗೊತ್ತಿರುತ್ತೆ. ಅವನಿಗೆ ಮಾರಿ ಹಬ್ಬ ಇದೆ, ಅವನಿಗೆ ಏನ್ ಮಾಡ್ತಾರೆ ಸರ್ಕಾರದವರು. ನೋಡಿ, SIT ರಚನೆ ಆಗೋದು ಅಂತಂದ್ರೆ ಸುಲಭ ಅಲ್ಲ. ರಾಜ್ಯ ಸರ್ಕಾರದಿಂದ